ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಾಣಿ ವ್ಲಾಗ್ಸ್. ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ನಿಮ್ಮನ್ನು ಒಂದು ಮುಖ್ಯವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಕೂಡ ಇವತ್ತು ಅಲ್ಲಿಗೆ ಹೊರಟಿದ್ದೀವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನಿಮಗೆ ಅಲ್ಲಿ ಏನಾಗುತ್ತೆ ಏನೋಗುತ್ತೆ ಅಂತ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ನಾನಿವತ್ತು ಹೋಗ್ತಾ ಇರೋದು ಒಂದು ಮುಖ್ಯವಾದ ಕೆಲಸಕ್ಕೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಇಲ್ಲಿಗೆ ಸುಮಾರು ಒಂದು 15 ವರ್ಷಗಳಿಂದ ನಾವು ತುಂಬ ನಂಬಿಕೆ ಇಟ್ಟು ಹೋಗ್ತಾ ಇದ್ದೀವಿ. ಹಾಗೆ ನಮಗೆ ಕೂಡ ತುಂಬ ಎಲ್ಲ ಕೆಲಸ ಕಾರ್ಯಗಳು ನಮಗೆ ಒಳ್ಳೆ ರೀತಿಯೇ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಂಬಿಕೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನಾವು ಎಷ್ಟು ನಂಬಿಕೆಯಿಂದ ದೇವ್ರನ್ನ ಭಕ್ತಿಯಿಂದ ನಂಬ್ತೀವಿ, ಅಷ್ಟು ನಮಗೆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ. ಹಾಗೆ ಬನ್ನಿ, ಇವತ್ತು ನಮ್ಮ ಊರು ಕೂಡ ನಿಮಗೆ ತೋರಿಸ್ತೀನಿ. ಆಲ್ರೆಡಿ ನಮ್ಮ ಊರೆಲ್ಲ ನೀವು ನೋಡಿದ್ದೀರಾ. ಈಗ ನಾವು ಹೋಗ್ತಾ ನಮ್ಮ ಊರ ಕಡೆ ಹೋಗ್ತಾ ಗ್ರೀನರಿ ಎಲ್ಲ ಯಾವ ರೀತಿ ಇದೆ, ಹಾಗೆ ಇಲ್ಲಿ ನೇಚರ್ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನೀವು ನೋಡ್ಬೋದು ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಊರಿಗೆ ಎಂಟ್ರೆನ್ಸು, ಗೊತ್ತಾಗ್ತಾ ಇರ್ಬೋದು ನಿಮಗೆ. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರೋದು, ಬಟ್ ಯಾವ ದೇವಸ್ಥಾನ, ಅಲ್ಲಿಂದು ಶಕ್ತಿ ಏನು ಅಂತ ನಾನು ನಿಮಗೆ ಅಲ್ಲೇ ಹೋದ್ಮೇಲೆ ತಿಳಿಸ್ತೀನಿ ಫ್ರೆಂಡ್ಸ್. ನಾವಂತೂ ಒಂದು 15 ವರ್ಷದಿಂದ ಅಲ್ಲಿ ತುಂಬ ನಂಬಿಕೆಯಿಂದ ಹೋಗ್ತಾ ಇದ್ದೀವಿ. ನಮಗೆ ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಕಂಪ್ಲೀಟಾಗಿ ಆಗಿದೆ ಅಂತಲೇ ಹೇಳ್ತೀನಿ. ಯಾಕಂದರೆ ನಾನು ಹೋದಾಗೆಲ್ಲ ನಾನೇನಾದರೂ ಒಂದು ಹರಕೆ ಇಟ್ಕೊಂಡೇ ಹೋಗ್ತೀನಿ. ಅದು ನಮಗೆ ದೇವರು ಅಲ್ಲಿ ವಾಗ್ದಾನ ಕೊಟ್ಟ ಮೇಲೆ ಅದು ಖಂಡಿತ ನೆರವೇರಿದೆ. ಬನ್ನಿ, ನಿಮಗೂ ಕೂಡ ಯಾವುದಾದ್ರೂ ಕಷ್ಟಗಳಿದ್ದರೆ ನೀವು ಕೂಡ ದೇವ್ರ ಹತ್ರ ಕೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮಗೇನಾದರೂ ಹೋಗಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ ಕಮೆಂಟ್ ಹಾಕಿ, ಎಲ್ಲಿ ಯಾವ ಊರು ಅಂತ ನಾನು ನಿಮಗೆ ಮಾಹಿತಿ ಕೊಡ್ತೀನಿ, ಓಕೆನಾ. ಬನ್ನಿ, ನೋಡ್ತಾ ಇರ್ಬೋದು ನಮ್ಮ ಊರಿನ ಕಡೆ ಹೋಗ್ತಾ ನೇಚರೆಲ್ಲ ಎಷ್ಟು ಗ್ರೀನರಿ ಆಗಿದೆ ಅಂತ. ತುಂಬ ಈಗ ಮಳೆ ಬರ್ತಾ ಇರೋದ್ರಿಂದ ಎಲ್ಲ ಕಡೆ ತುಂಬ ಹಚ್ಚ ಹಸಿರಾಗಿ ಕಾಣ್ತಾ ಇದೆ. ಹಾಗೆ ಎಲ್ಲ ಅಕ್ಕಪಕ್ಕ ಎಲ್ಲ ಹೊಸ ಹೊಸ ಮನೆಗಳು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಬನ್ನಿ, ಈಗ ಹೋಗೋಣ. ನಾವು ಫಸ್ಟು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ಮನೆ, ನಮ್ಮ ತೋಟ ಎಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಹಾಗಾಗಿ ಮನೆ ಏನು ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ದೇವಸ್ಥಾನ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಮ್ಮ ಇಡೀ ಕುಟುಂಬನೇ ನಂಬಿರೋವಂಥ ಜಾಗ ಅದು ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಮನೇಲಿರೋ ಪ್ರತಿಯೊಬ್ಬರು ಆ ದೇವ್ರನ್ನ ನಂಬ್ತೀವಿ. ಅದೇ ರೀತಿ ನಮಗೆ ಎಲ್ರಿಗೂ ಒಳ್ಳೆಯದೇ ಆಗಿದೆ ಅಂತ ನಾನು ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ. ಅದು ಯಾವುದಪ್ಪ ಅಂಥ ಪವರ್ಫುಲ್ ದೇವರು ಅಂತ ಅಂದರೆ ನಿಮಗೆ ಅಲ್ಲೇ ಹೋಗಿ ನಾನು ತಿಳಿಸ್ತೀನಿ ಯಾವ ದೇವರು ಎತ್ತ ಅಂತ. ತುಂಬ ದೊಡ್ಡ ದೇವಸ್ಥಾನ ಅಂತ ಏನಿಲ್ಲ ಫ್ರೆಂಡ್ಸ್, ತುಂಬ ಚಿಕ್ಕ ದೇವಸ್ಥಾನ, ಆದರೆ ಶಕ್ತಿ ಮಾತ್ರ ತುಂಬ ದೊಡ್ಡದು. ಹಾಗಾಗಿ ನಾನು ಇದ್ರ ಬಗ್ಗೆ ಜಾಸ್ತಿನೇ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು. ಅಲ್ಲಿ ಹೋಗಿ ಅದರ ಅನುಭವ ಪಡೆದಿರೋ ಅಂಥವ್ರಿಗೆ ಗೊತ್ತಾಗುತ್ತೆ ಅಲ್ಲಿನ ಶಕ್ತಿ ಏನು, ಅಲ್ಲಿನ ಮಹಿಮೆ ಏನು, ಅಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ಯಾವ ರೀತಿ ಒಳ್ಳೆಯದಾಗುತ್ತೆ ಅಂತ ನಿಮಗೆ ಅಲ್ಲಿ ಹೋದ್ರೇ ಗೊತ್ತಾಗೋದು, ಆಯಿತಾ. ಬನ್ನಿ, ಈಗ ಇನ್ನೊಂದು ಸ್ವಲ್ಪ ದೂರ ಇದೆ. ಹಾಗೆ ನಮ್ಮ ಊರಿನ ಪ್ರಕೃತಿಯನ್ನು ಸವಿತಾ ಅಲ್ಲಿ ಹೋಗೋಣ ಅಂತ ಹೇಳ್ತಾ ಈಗ ನಾನು ನಿಮ್ಮನ್ನು ನೆಕ್ಸ್ಟು ದೇವಸ್ಥಾನದಲ್ಲಿ ಮೀಟ್ ಮಾಡ್ತೀನಿ, ಓಕೆನಾ. ಓಕೆ ಫ್ರೆಂಡ್ಸ್, ಆಲ್ರೆಡಿ ನಾವು ಬಂದ್ವಿ. ಒಂದು
10 ಸೆಕೆಂಡಲ್ಲಿ ನಾವು ಅಲ್ಲಿರ್ತೀವಿ ದೇವಸ್ಥಾನ ಹತ್ರ. ನಿಯರೇ ಬಂದಿದ್ದೀವಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಬಂದ್ವಿ ನಾವು. ಯಾವ ದೇವಸ್ಥಾನ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಅಲ್ಲಿ ಬೋರ್ಡ್ ಕಾಣ್ತಾ ಇದೆ. ಹೌದು ಫ್ರೆಂಡ್ಸ್, ಇದು ಶನಿಮಹಾದೇವ ದೇವಸ್ಥಾನ. ಶನೇಶ್ವರ ಅಂತೀವಿ, ಶನೇಶ್ವರ ಅಂತೀವಿ. ಹಾಗೆ ನಮ್ಮ ಭಕ್ತಿಗೆ ಅನುಸಾರವಾಗಿ ಹಲವು ಹೆಸರುಗಳಿಂದ ನಾವು ಕರಿತೀವಿ. ನೋಡಿ ಫ್ರೆಂಡ್ಸ್, ಇದೇ ಶನಿಮಹಾತ್ಮನ ದೇವಸ್ಥಾನ. ಇಲ್ಲಿ ತುಂಬ ಜನಗಳು ಬರ್ತಾರೆ, ತುಂಬ ಭಕ್ತಿಯಿಂದ ಬೇಡ್ಕೋತಾರೆ. ಅವರ ಇಷ್ಟಾರ್ಥಗಳೆಲ್ಲ ಖಂಡಿತ ನೆರವೇರುತ್ತೆ. ನಮ್ಮ ಮನಸ್ಸಲ್ಲಿ ಭಕ್ತಿ ಎಷ್ಟು ದೃಢವಾಗಿರುತ್ತೋ ಅಷ್ಟು ದೇವರು ಕೂಡ ನಮಗೆ ಒಳ್ಳೇದು ಮಾಡ್ತಾರೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಆಲ್ರೆಡಿ ನಾವು ಪೂಜೆ ಮಾಡಿಸ್ತಾ ಇದ್ದೀವಿ. ಈಗ ಇಲ್ಲಿ ನಾವು ಏನಾದರೂ ಕೇಳಿದ್ರೆ ಅದು ಖಂಡಿತ ನೆರವೇರುತ್ತೆ. ಹಾಗೆ ಯಾವಾಗ ನೆರವೇರುತ್ತೆ ಅಂತಲೂ ನಮಗೆ ತಿಳಿಸ್ತಾರೆ. ಇಲ್ಲಿ ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ. ಹಾಗಾಗಿ ನಾನಿವತ್ತು ತುಂಬ ವರ್ಷಗಳಿಂದ ಹೋಗ್ತಾ ಇದ್ದೀವಿ, ಬಟ್ ನಾನು ಇವಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮಿಂದ ಅನ್ನೋದಕ್ಕಿಂತ ನಮಗೆ ಗೊತ್ತಿರೋ ವಿಷಯ ಸ್ವಲ್ಪ ಜನ ತಿಳ್ಕೊಂಡು ಅವ್ರಿಗೂ ಕೂಡ ಒಳ್ಳೆಯದಾದರೆ ನಮಗೂ ಖುಷಿಯಾಗುತ್ತೆ. ನೋಡಿ, ಸ್ವಾಮಿ ನಮ್ಮ ಅಪ್ಪನ ಕೈ ಮುಗಿರಿ. ಇವರೇ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಕಾಪಾಡ್ತಾ ಇರೋದು. ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ನಮ್ಮ ಮನಸ್ಸಲ್ಲಿ ಗಟ್ಟಿ ನಿರ್ಧಾರ ಮಾಡಿ ಒಳ್ಳೆ ರೀತಿ ಭಕ್ತಿಯಿಂದ ಏನು ಅನ್ಕೋತೀವೋ ಅದು ಖಂಡಿತ 100%ಗೆ 200% ನೆರವೇರುತ್ತೆ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಏನು ಅಂದ್ಕೊಂಡಿದ್ವೋ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ. ಹಾಗೆ ಬರ್ತಾ ನಮಗೆ ಸ್ವಲ್ಪ ಹೊಟ್ಟೆ ಹಸಿವಾಗಿದ್ದರಿಂದ ಇಲ್ಲಿ ಹಳ್ಳಿ ಮನೆ ಹೋಟೆಲ್ ಅಂತ ಒಂದಿತ್ತು. ಫಸ್ಟ್ ಟೈಮ್ ನೋಡೋಣ ಅಂತ ಇಲ್ಲಿ ಟ್ರೈ ಮಾಡೋಣ ಅಂತ ಹೋಗಿದ್ವಿ. ಬಾಳೆ ಎಲೆ ಊಟ ಯಾವ ರೀತಿ ಇರುತ್ತೆ ಅಂತ. ಟೇಸ್ಟು ಚೆನ್ನಾಗೇ ಇತ್ತು ಫ್ರೆಂಡ್ಸ್. ಹಾಗೆ ಸ್ವಲ್ಪ ಪ್ರೈಸ್ ಕೂಡ ಬೇರೆ ಕಡೆ ಎಲ್ಲ ನೋಡಿಕೊಂಡ್ರೆ ಇಲ್ಲಿ ಸ್ವಲ್ಪ ಕಡಿಮೆನೇ ಇತ್ತು. ಟೇಸ್ಟು ಅಷ್ಟೇ ಫ್ರೆಂಡ್ಸ್, ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ದೊಡ್ಡ ಹೋಟೆಲ್ಗೆಲ್ಲ ಹೋಗಿ ಐಫೈ ಹೋಟೆಲ್ಗೆಲ್ಲ ಒಂದು ಊಟಕ್ಕೆ 200, 250, 300 ಪೇ ಮಾಡ್ತಿರ್ತೀವಿ. ಬಟ್ ಅಲ್ಲಿ ಟೇಸ್ಟ್ ಹೆಂಗೆ ಇದ್ದರೂ ಕೂಡ ಅಲ್ಲಿ ಜನ ತುಂಬ ಹೋಗ್ತಾನೆ ಇರ್ತಾರೆ. ಹಾಗಾಗಿ ಈ ಥರ ಹೋಟೆಲ್ಸ್ಗೂ ಹೋಗಿ ಒಂದು ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಬಿಸಿ ಬಿಸಿ ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ, ಇದು ಹೆಸರು ಕಾಳು ಪಲ್ಯ ಎಲ್ಲ ಚೆನ್ನಾಗೇ ಇತ್ತು. ನೋಡ್ತಾ ಇರ್ಬೋದು. ಹಾಗೆ ಒಂದು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ, ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ. ನಿಮಗೆ ಯಾರಿಗಾದರೂ ತೊಂದರೆ ಇದ್ದರೆ, ಕಷ್ಟ ಇದ್ದರೆ ನೀವು ಎಲ್ಲಿರ್ತೀರೋ ಅಲ್ಲೇ ಬೇಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಗೆ ಯಾವತ್ತಾದರೂ ಒಂದಿನ ಹೋಗಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದು ಅಡ್ರೆಸ್ ಎಲ್ಲಿ ಬರುತ್ತೆ, ಏನು ಎತ್ತ ಅಂತ ನಾನು ನಿಮಗೆ ತಿಳಿಸ್ತೀನಿ. ಬಿಸಿ ಬಿಸಿ ಅನ್ನ, ಹಾಗೆ ಮೂಲಂಗಿ ಬೇಳೆ ಹುಳಿ ಮಾಡಿದರು. ಟೇಸ್ಟ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ, ನಿಮಗೆ ಏನಾದರೂ ದೇವಸ್ಥಾನದ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಬೇಕು ಅಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಾನೆಲ್ಲ ತಿಳಿಸ್ತೀನಿ ನಿಮಗೆ, ಎಲ್ಲಿ ಹೋಗಬೇಕು, ಯಾವ ಥರ ಹೋಗಬೇಕು, ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ. ಓಕೆನಾ? ಇದು ಬರೀ ಏನೋ ವಿಡಿಯೋ ಮಾಡೋಕ್ಕೆ ಅಂತ ನಾನು ಈ ವಿಷಯನ ನಿಮಗೆ ತಿಳಿಸ್ತಾ ಇಲ್ಲ. ಅಲ್ಲಿ ನಮಗೆ ಖಂಡಿತ ಒಳ್ಳೆಯದಾಗಿರೋದಕ್ಕೆ ನಾನು ಎಲ್ರಿಗೂ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾವೊಂದು 15 ಇಯರ್ಸಿಂದ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಮಗೆ ಒಳ್ಳೇದು ಕೂಡ ಆಗಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.